ಕಾಲದಲ್ಲಿ ಎಲ್ಲ ಸೀಮೆ ಸಹ ಟ್ರ್ಯಾಕ್ಟರ್ ಮೇಲೆ ಬಿದ್ದುಬಿಟ್ಟು ನಾಟಿ ಹಳ್ಳಿ ಕರ್ನ ಜಾಸ್ತಿ ಕಡಿಮೆ ಮಾಡ್ಬಿಟ್ಟವ್ರೆ. ಈಗ ಮನೆಗಳಲ್ಲೂ ಒಂದು 8-10 ಸೀಮೆ ಹಸು ಬೇಕಾದ್ರೆ ಕಟ್ಕೊಂಡು ಸಾಕ್ತಾರೆ. ಅದ್ರ ಜೊತೆಲಿ ಒಂದೇ ಒಂದು ಹಳ್ಳಿ ಕರ ಕಟ್ಟಿ ಸಾಕಷ್ಟು ಯಾರಿಗೂ ಕೆಪಾಸಿಟಿ ಇಲ್ಲಿ ಆಗ್ಬಿಟ್ಟೈತೆ. ಇವಾಗ ಏನಂದ್ರೆ ನಮ್ಮ ರೈತರು ಅಂತಾರೆ, ರೈತರ ಮೇಲೆ ಕ್ಯಾಸಿ ಎಣ್ಣೆ ಕೊಡಲ್ಲ. ಏನಂದ್ರೆ ಹಳ್ಳಿ ಕರ್ದನ ಕಟ್ಟೋದೆಲ್ಲ ಜಾಸ್ತಿ ಜನ ತುಂಬಾ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಹಳ್ಳಿ ಕರ್ದನ ಸಾಕಿ ನಮ್ಗೇನು ಪ್ರಾಫಿಟ್ ಇಲ್ಲ, ಏನ್ ಸಾಕ್ಬೇಕು ಅನ್ನೋ ಆ ತರ ಇದು ಮಾಡ್ತಾ ಇದ್ರು. ಅವು ಬಂದು ಬಂಗಾರಿ ಚಿಂಗಾರಿ ಅಂತ ಹೆಸರುಗಳಿಕ್ಕಿದೆ. ಹೊಸಕೋಟೆ ಕ್ವೀನ್ಸ್ ಅಂದ್ರೆ ಎಲ್ಲ ಕಡೆ ಪಬ್ಲಿಸಿಟಿ ಆಗೈತೆ. ನಾವು ಹೊಸಕೋಟೆ ಟೌನಲ್ಲಿ ಇರೋದು ಈ ಹೊಸಗಳು. ಇವರು ನಮ್ಮಪ್ಪ ವೆಂಕಟಸ್ವಾಮಪ್ಪ ಅಂದ್ಬಿಟ್ಟು, ನಾವು ಆ ಕಡೆ ಇರೋರು ನಮ್ಮ ಅಣ್ಣ ಶಾಂತಕುಮಾರು, ಅವ್ರು ಲಾಸ್ಟಲ್ಲಿ ಇರೋರು ನಾರಾಯಣ ಸ್ವಾಮಣ್ಣ ಅಂತ. ಇವ್ರು ನಮ್ಮ ಚಿಕ್ಕಮ್ಮನ ಮಗ ಅರುಣ ಅಂದ್ಬಿಟ್ಟು. ಇವರು ನಮ್ಮಪ್ಪ ಬಂದು ನಮ್ಮ ತಾತ ಮುತ್ತಾತ ಕಾಲದಿಂದನೂ ಹಳ್ಳಿ ದನಗಳನ್ನ ಕಟ್ಕೊಂಡ್ ಬರ್ತಾ ಇದ್ದಾರೆ. ಆವತ್ತಿಂದ ಕಟ್ಟೋದು ಬಿಟ್ಟಿಲ್ಲ, ಕೆಲಸ ಕಾರ್ಯ ಮಾಡ್ಕೊ ಬರ್ತಾ ಇದ್ರು. ಒಂದು 15 ವರ್ಷದಿಂದ ಈಚೆಗ ಜಾತ್ರೆಗಳು ಮೆರವಣಿಗೆಗಳು ಅಂತ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಮುಂಚೆ ಎಲ್ಲ ಉಳುಮೆ ಹೊಲದ ಕೆಲಸಗಳು ತೋಟಕ್ಕೆ ಅಷ್ಟು ಮಾತ್ರ ಯೂಸ್ ಮಾಡ್ತಾ ಇದ್ರು ಅಷ್ಟೇನೆ. ಈಗ ಒಂದು 10-15 ವರ್ಷದಿಂದ ಎಲ್ಲ ಜಾತ್ರೆಗಳಿಗೆಲ್ಲ ಹಸುಗಳು ಹಾಕೊಂಡು ಹೋಗಿ ಎಲ್ಲ ಕಡೆ ಪ್ರೈಸ್ ಆಗಿದ್ದಾವೆ. ಇವಾಗ ಆ ಕಡೆ ಇರೋ ದೊಡ್ಡ ಹಸುಗಳು ಬಂದವು ಎಲ್ಲ ಜಾತ್ರೆಯಲ್ಲಿ ಇವೆಲ್ಲ ಫಸ್ಟ್ ಪ್ರೈಸ್ ಆಗವೆ. ಮೊನ್ನೆ ಸಿಹಳ್ಳಿ ಜಾತ್ರೆಯಲ್ಲಿ ಚಾಂಪಿಯನ್ ಆಗಿದ್ದಾವೆ. ಮತ್ತೆ ಸುತ್ತೂರು ಜಾತ್ರೆಯಲ್ಲಿ ಫಸ್ಟ್ ಪ್ರೈಸ್ ಆದವೆ, ಬೇಬಿದಲ್ಲೂ ಫಸ್ಟ್ ಪ್ರೈಸ್ ಆಗಿದ್ದಾವೆ. ಈಗ ಮತ್ತೆ ಇನ್ನು ನಮ್ಮ ಸಪ್ಲಮ್ಮ ಜಾತ್ರೆ ಬರ್ತಿದೀವಿ ನೆಕ್ಸ್ಟ್ ಇನ್ನು ಜನವರಿಲಿ. ಆ ಜಾತ್ರೆಗೆ ಹಾಕ್ಬೇಕು ಅಂದ್ಬಿಟ್ಟು ನಾವೀಗ ಜಾತ್ರೆಗೆ ರೆಡಿ ಮಾಡ್ತಾ ಇದೀವಿ. ಏನಂದ್ರೆ ಹಳ್ಳಿ ಕರ್ದನ ಕಟ್ಟೋದೆಲ್ಲ ಜಾಸ್ತಿ ಜನ ತುಂಬಾ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಹಳ್ಳಿ ಕರ್ದನ ಸಾಕಿ ನಮ್ಗೇನು ಪ್ರಾಫಿಟ್ ಇಲ್ಲ, ಏನ್ ಸಾಕ್ಬೇಕು ಅನ್ನೋ ಆ ತರ ಇದ್ ಮಾಡ್ತಾ ಇದಾರೆ. ಏನು ಹಳ್ಳಿ ಕರ್ದನ ಸಾಕೋದ್ರಿಂದ ಒಂದು ಹಳ್ಳಿ ಕರ್ದ ಹೆಣ್ಣಸು ಮನೇಲಿದ್ರೆ ಅವ್ರ ಮನೇಲಿರೋರೆಲ್ಲ ಆರೋಗ್ಯವಾಗಿರ್ತಾರೆ. ಆದ್ರೆ ಏನ್ ಮಾಡ್ತಾರೆ ಜನ, ಅದನ್ನ ಯಾರಪ್ಪ ವರ್ಷ ಪೂರ್ತಿ ಕಟ್ಕೊಂಡು ಅದಕ್ಕೆ ಮೇವ್ ಹಾಕೋರು, ನೀರಿಗೆ ಕೊರೋರು, ಅದನ್ನ ಪ್ರಾಫಿಟ್ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅಂದ್ರೆ ನಮ್ಮ ಹಳ್ಳಿ ಕರ್ದನಿಂಕ ತುಂಬಾ ಪ್ರಾಫಿಟ್ ಇದೆ. ಇವಾಗ ಇದ್ರ ಗಂಜಲ ಆಗ್ಲಿ, ಇದ್ರ ಸಗಣಿ ಆಗ್ಲಿ ನಮ್ ತೋಟಕ್ಕ ಬಹಳ ಉಪಯೋಗ ಐತೆ. ಒಂದ್ ದನ ಇದು ಎಷ್ಟೋ ಎಕರೆ ತೋಟ ಮೇಂಟೈನ್ ಮಾಡ್ಬೋದು. ಅಂದ್ರೆ ಇದು ಹಾಲು, ಇದ್ರ ಬೆಣ್ಣೆ, ಇದ್ರ ತುಪ್ಪ ತುಂಬಾ ನಮ್ಕ ಹೆಲ್ತಿಯಾಗಿ ಒಳ್ಳೆ ಯೂಸ್ ಆಗ್ತದೆ. ಏನಂದ್ರೆ ಮೊದ್ಲು ಈ ಸುಮಾರು ಇದ್ ನೋಡ್ರಿ, ನಮ್ ತಂದೆಯವ್ರಿಗೆ ಇವಾಗ ಇಷ್ಟು ವರ್ಷ ಆಗಿದೆ, ಒಂದ್ BP ಇಲ್ಲ, ಶುಗರ್ ಇಲ್ಲ, ಯಾವ್ದೇ ಕಾಯಿಲೆ ಇಲ್ಲ. ಅಂದ್ರೆ ಇವಾಗ ಹುಟ್ಟೋ ಮಗು ಹೊಟ್ಟೆಯಲ್ಲೇ ಕಾಯಿಲೆ. ಆತರ ಏನಂದ್ರೆ ಇವಾಗ ಪ್ರತಿಯೊಬ್ರು ಯಾರ ಕೈ ಆಗುತ್ತೋ ಅವ್ರು ಒಂದ್ ಮನೆಗ್ ಒಂದ್ ದನ ಕಟ್ಕೊಂಡ್ರೆ ಅವ್ರು ಹೆಲ್ತಿ ಆಗಿರ್ತಾರೆ. ಒಂದ್ ಏನಂದ್ರೆ ಒಬ್ರು ಡಾಕ್ಟರ್ ಮನೆಯಾಗಿದ್ದಂಗೆ. ನಮ್ಮ ಹಳ್ಳಿಕಾರ್ ಒಂದ್ ದನ ಒಂದಿದ್ರೆ ಡಾಕ್ಟರ್ ಮನೇಲಿ ಅಣ್ಣ. ಇದ್ರಗ ಮಿಂಚು ಅಂತ ಹೆಸರು ಇಟ್ಟಿದೀವಿ. ಫಲ ಇದಕ್ಕೆ ಈಗ ಫಲ ಕೊಡಿಸಿದೀವಿ. 5 ತಿಂಗಳು ಫಲ ಆಗಿದೆ ಕಡಿಸಿದ್ದು. ಇದೂನು ಕೃಷ್ಣಾವರಿ ಮಗಳು. ಯೂಟ್ಯೂಬ್ಗಳಲ್ಲಿ ಫುಲ್ಲು ಫೇಮಸ್ ಆಗಿದೆವಲ್ಲ ಕೃಷ್ಣಾವರಿ. ಆ ಕೃಷ್ಣಾವರಿ ಮಗಳಿದು. ಇದಕ್ಕೆ ಕೂಟಕ್ಕೆ ನಾವು ಹುಡುಕ್ತಾ ಇದೀವಿ, ಇನ್ನೂ ಎಲ್ಲೂ ಸಿಕ್ಕಿಲ್ಲ. ಸಿಕ್ಕರೆ ನಮ್ಮ ಜಾತ್ರೆ ಒಳಗೆ ಹಾಕ್ಬೇಕು ಅಂದ್ಬಿಟ್ಟು ನಾವು ಸ್ವಲ್ಪ ಆದಷ್ಟು ಕಷ್ಟಪಡ್ತಾ ಇದೀವಿ. ಯಾರಾದ್ರೂ ಇದು ಕೂಟಕ್ಕೆ ಸಿಕ್ಕರೆ ನಾವು ತಗೊಂತೀವಿ. ಅವು ಬಂದು ಬಂಗಾರಿ ಚಿಂಗಾರಿ ಅಂತ ಹೆಸರುಗಳಿಕ್ಕಿದೆ. ಹೊಸಕೋಟೆ ಕ್ವೀನ್ಸ್ ಅಂದ್ರೆ ಎಲ್ಲಾ ಕಡೆ ಪಬ್ಲಿಸಿಟಿ ಆಗೈತೆ. ಹೊಸಕೋಟೆ ಕ್ವೀನ್ಸ್ ಬಂಗಾರಿ ಚಿಂಗಾರಿ ಅಂತದ್ದು. ಯಾರಾದ್ರೂ ಇದ್ರ ಕೂಟಕ್ಕಿದ್ರೆ ಹೇಳಿ ಕೊಡಿಸಿದ್ರೆ ನಾವು ಇದು ಕೂಟಕ್ಕೆ ಹಾಕೊಂತೀವಿ. ಇದಕ್ಕೆ ಈ ದನ ಬಂದ್ಬಿಟ್ಟು ನಮ್ಮ ಮನೇಲಿ ಅದು ಅಲ್ಲಾಗಿಂತ ಮುಂಚೆ ತಂದು ಒಂದ್ 6 ವರ್ಷ ಆಯ್ತು. 6 ವರ್ಷನಿಂದ ಸಣ್ಣ ಕರುದಲ್ಲಿ ತಂದಿದ್ದು. ಅಂದ್ರೆ ಈ ತಂದು 2 ವರ್ಷ ಆಯ್ತು. ಇದು 3ನೇ ವರ್ಷ ಇದು. ಅಂದ್ರೆ ಎಲ್ಲಾ ಜಾತ್ರೆಯಲ್ಲೂ ಪ್ರೈಸ್ ಮಾಡಿದಾವೆ ಇವು. ಅಣ್ಣ ಈ ಕಡೆ ನಮ್ ಕಡೆ ಹೆಣ್ದನಕ್ಕೆ ಯಾರು ಮರ್ಯಾದಕ್ಕೆ ಈ ವ್ಯಾಲ್ಯೂಯೇಷನ್ ಇಲ್ಲ ಈ ಜಾತ್ರೆಗಳಾಗ. ಏನಂದ್ರೆ ಓರಿ ಅಂತಾರೆ, ಹೆಣ್ದನಕ್ಕೆ ಮಾತ್ರ ವ್ಯಾಲ್ಯೂಯೇಷನ್ ಕೊಡಲ್ಲ. ಅಂದ್ರೆ ಅಲ್ಲಿ ಮೈಸೂರು, ಮಂಡ್ಯ ಈ ಸುತ್ತಮುತ್ತ ಎಲ್ಲ ಹೆಣ್ದನಕ್ಕೆ ಯಾವ ತರ ಓರಿಗ್ ಮರ್ಯಾದೆ ಕೊಡ್ತಾರೋ ಅದೇ ತರ ಹೆಣ್ದನಕ್ಕೂ ಅಲ್ಲಿ ಮರ್ಯಾದೆ ಇದೆ. ಅಂದ್ರೆ ಅಲ್ಲಿ ಬೇಬಿ ಜಾತ್ರೆಯಲ್ಲಿ ಪ್ರಥಮ ಸ್ಥಾನ ಹೋದ ವರ್ಷನೂ ಆಗೈತೆ, ಅದಕ್ಕೆ ಹಿಂದೆ ವರ್ಷನೂ ಆಗಿದೆ. ಅದು ಸರಿಯಾಗಿದೆ. ಆಮೇಲೆ ಸುತ್ತೂರು ಜಾತ್ರೆ, ಸಿಹಳ್ಳಿಯಲ್ಲಿ ಒಂದ್ ವರ್ಷ ಫಸ್ಟ್ ಪ್ರೈಸ್ ಆಗಿತ್ತು, ಲಾಸ್ಟ್ ಟೈಮ್ ಚಾಂಪಿಯನ್ ಆಗಿದಾವೆ. ಈ ಕಾಲದಲ್ಲಿ ಎಲ್ಲ ಸೀಮೆ ಸಹ ಟ್ರ್ಯಾಕ್ಟರ್ ಮೇಲೆ ಬಿದ್ದುಬಿಟ್ಟು ನಾಟಿ ಹಳ್ಳಿ ಕರ್ನ ಜಾಸ್ತಿ ಕಡಿಮೆ ಮಾಡ್ಬಿಟ್ಟವ್ರೆ. ಈಗ ಮನೆಗಳಲ್ಲೂ ಒಂದು 8-10 ಸೀಮೆ ಹಸು ಬೇಕಾದ್ರೆ ಕಟ್ಕೊಂಡು ಸಾಕ್ತಾರೆ. ಅದ್ರ ಜೊತೆಲಿ ಒಂದೇ ಒಂದು ಹಳ್ಳಿ ಕರ ಕಟ್ಟಿ ಸಾಕಷ್ಟು ಯಾರಿಗೂ ಕೆಪಾಸಿಟಿ ಇಲ್ಲಿ ಆಗ್ಬಿಟ್ಟೈತೆ. ಸಾಕ್ತಿರೋರ್ಗೆ ಎಲ್ಲರಿಗೂ ಹೇಳಕ್ಕಾಗಲ್ಲ, ಸಾಕ್ದಿರೋರ್ಗೆ ಮಾತ್ರ ಈ ಮಾತು ನೋಯ್ ಆಗುತ್ತೆ. ಏನಂದ್ರೆ ಮನೆಯಲ್ಲಿ ಒಂದು ಜೊತೆ ಸಾಕಕ್ ಆಗ್ಲಿಲ್ಲ ಅಂದ್ರೂ ಒಂದೇ ಒಂದು ಹಳ್ಳಿ ಕರ ಇಟ್ಕೊಂಡು ಸಾಕಿದ್ರೆ ನಮ್ ದೇಶಿ ತಳಿನೂ ಅಭಿವೃದ್ಧಿ ಆಗುತ್ತೆ. ಅದ್ರ ಜೊತೆಲಿ ಮನೆಯಲ್ಲಿ ಎಲ್ಲಾರು ಮಕ್ಕಳು, ತಂದೆ ತಾಯಿ ಎಲ್ಲಾರ್ದು ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ನಾಟಿ ಹಸು ಹಾಲು ಕುಡಿಯೋದ್ರಿಂದ ಯಾವುದೇ ರೀತಿ ಅನಾರೋಗ್ಯ ಇರೋದಿಲ್ಲ, ಕಾಯಿಲೆಗಳೆಲ್ಲ ಒಳ್ಳೆ ಗುಣಮುಖ ಆಗುತ್ತೆ. ಒಬ್ಬ ಡಾಕ್ಟರ್ ಇದ್ದಂಗೆ ಇರುತ್ತೆ ಮನೆಯಲ್ಲಿ. ಈ ನಾಟಿ ಹಸು ಬೆಣ್ಣೆ ತುಪ್ಪ ಯೂಸ್ ಮಾಡೋದ್ರಿಂದ ಎಷ್ಟೋ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಲಕ್ಷ ಖರ್ಚು ಮಾಡೋ ಬದಲು
ಒಂದು ಹಸು ಸಾಕೊಂಡ್ರೆ ಮನೆಯಲ್ಲಿ ಸಾಕು ಅನ್ಸುತ್ತೆ. ಮತ್ತೆ ಈ ಡೈರಿ ಫಾರ್ಮ್ ಇಂದ ಸೀಮೆ ಹಸುಗಳಿಗೆ ಏನ್ ಫೆಸಿಲಿಟಿ ಕೊಡ್ತಾರೋ ಈ ನಾಟಿ ಹಸುಗಳಿಗೂ ಅದೇ ತರ ಸ್ವಲ್ಪ ಫೆಸಿಲಿಟಿ ಕೊಟ್ಬಿಟ್ರೆ ನಮ್ ದೇಶದ ತಳಿನೂ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತ ನಾವ್ ಹೇಳ್ತೇವೆ. ಗೌರ್ನಮೆಂಟ್ ಕಡೆಯಿಂದ ಈ ಸೀಮೆ ಹಸುಗಳಿಗೆ ಇವಾಗ ಇನ್ಶೂರೆನ್ಸ್ ಆಗ್ಲಿ ವ್ಯಾಕ್ಸಿನೇಷನ್ಗಳು ಆತರ ಎಲ್ಲ ಕೊಡ್ತಾರೆ, ಫೆಸಿಲಿಟಿ ಇದೆ. ಇವಾಗ ಈ ತರ ಯಾವ್ದು ಇಲ್ಲ ನಮ್ ನಾಟಿ ಹಸುಗಳ ಕಡೆ. ನಾಟಿ ಹಸುಗಳಿಗೆ ಯಾರು ಬಂದು ಆತರ ಪ್ರೋತ್ಸಾಹ ಕೊಡೋರೇ ಇಲ್ಲ ಸದ್ಯಕ್ಕೆ ಹೇಳ್ಬೇಕಂದ್ರೆ. ಮತ್ತೆ ಜಾತ್ರೆಗಳಲ್ಲಿ ಪ್ರೈಸ್ಗಳು ನಮ್ಮ ಈ ಸರೌಂಡಿಂಗ್ ನಮ್ಮ ಹೊಸಕೋಟೆ ಸರೌಂಡಿಂಗ್ ಬರೀ ಎತ್ತುಗಳಿಗೆ ಮಾತ್ರ ಕಾಂಪಿಟೇಷನ್ ಪ್ರೈಸ್ ಇದೆ, ಹಸುಗಳಿಗೆ ಪ್ರೈಸ್ ಇಲ್ಲ. ಬರೀ ಸಮಾಧಾನಕರ ಕೊಟ್ಟು ಕಳಿಸ್ತಾರೆ, ಆದ್ರಿಂದ ಯಾರು ಹಸುಗಳು ಕೊಟ್ಟೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇಲ್ಲ. ನಾವು ಹೇಳೋದು ಏನಂದ್ರೆ ದನ ಕಟ್ಕೊಂಡು ಹೆಚ್ಚು ಸಾಕೋದು ಇದು ಎಲ್ಲರೂ ತಂತಾರೆ. ಒಳ್ಳೊಳ್ಳೆ ದನ ಕಟ್ಕೊಂಡು ನಾವು ಪೇಜ್ ಅನ್ನೋದೇನಿಲ್ಲ. ಎಲ್ಲ ಸಾಧಕರು ದನ ಕಟ್ಕೊಂಡು ಎಲ್ಲ ಇದ್ದಿದೆ, ಎಲ್ಲರಿಗೂ ಅನುಕೂಲ ಆಯ್ತದೆ. ನಾನೇ ಒಳ್ಳೇದು ಕಟ್ಟಬೇಕು ಅನ್ನೋದಿಲ್ಲ, ಒಳ್ಳೇದು ಎಲ್ಲಿ ಸಾಧ್ಯ ಇಲ್ಲ. ಸಾಕದೆ ದನ ಒಳ್ಳೇದಾಗೋದು, ಸಾಗದೆ ದನ ಕಟ್ಕೊಂಡ್ಬಿಟ್ಟು ನಾನು ದನ ಕಟ್ಟದೆ ಸಾಗದೆ ಅಂದ್ರೆ ಒಳ್ಳೇದೆಲ್ಲ ಆಯ್ತದೆ, ಒಳ್ಳೇದಾಗಲ್ಲ. ಅದು ಅಷ್ಟೇ ಇರ್ತದೆ, ಕುಳಿ ಬಿದ್ಕೊಂಡಂಗೆ ಇರ್ತದೆ. ಅದಕ್ಕೆ ಮುತುವರ್ಜಿ ಮಾಡಿ ಪೋಷಣೆ ಮಾಡಿದೆ ಮಕ್ಕಳು ಸಾಕಿದ್ರೆ ಅವು ಮುಂದೆ ನಮಗೂ ಉಳುಮೆ ಮಾಡಿಕೊಡ್ತಾರೆ. ಅವು ಉಳುಮೆ ಮಾಡಿಕೊಟ್ರೆ ನಮಗೂ ಉಪಯೋಗ ಸಿಗ್ತದಲ್ಲ. ಉಪಯೋಗ ಮಾಡಿದ್ರೆ ನಾವು ದನ ಏನು ಸಿಗಲ್ಲ. ದನದಲ್ಲಿ ಏನೈತೆ, ಸೀಮೆ ಹಸು ಕಟ್ಕೊಂಡ್ರೆ ಅಲ್ಲಿ ದಿನ ದುಡ್ಡು ಬರ್ತದೆ. ದುಡ್ಡು ಅಂದ್ರೆ ದುಡ್ಡು ನೋಡ್ತಾರೆ ಅಷ್ಟೇ ಜನ. ಈ ಹಳ್ಳಿ ದನ ಸಾಕಕ್ಕ ಇಷ್ಟ ಬಿಡ್ತಾರೆ ಜನ. ಅದನ್ನ ಇಷ್ಟ ಬೀಳಂಗೆ ಎಲ್ಲ ಜನಕ್ಕೂ ಬೇಡ್ಕೊಂತೀವಿ ನಾವು. ಎಲ್ಲ ಹಳ್ಳಿ ಜನ ಸಾಕೊಂಡ್ರೆ, ಮನೆಗೆ ಒಂದು ದನ ಕಟ್ಕೊಂಡು ಸಾಕೊಂಡ್ರೆ ಉಪಯೋಗ ಇರ್ತದೆ, ಮಕ್ಳಿಗೂ ಆರೋಗ್ಯ ಬರ್ತದೆ, ತಂದೆ ತಾಯಿಗೆ ಆರೋಗ್ಯ ಬರ್ತದೆ. ಇವಾಗ ಏನಂದ್ರೆ ನಮ್ ರೈತರು ಅಂತಾರೆ, ರೈತರ ಮೇಲೆ ಕ್ಯಾಫಿ ಎಣ್ಣೆ ಕೊಡಲ್ಲ. ಮೊದ್ಲು ಹಳೆ ಕಾಲದಲ್ಲಿ ಮನೆಯಲ್ಲಿ ರಾಗಿ ನೋಡಿ, ಕಿತ್ತೆ ನೋಡಿ, ಮನೆಯಿಂದ ವಾಮೆ ನೋಡಿ ಹೆಣ್ ಕೊಡೋರು. ಇವಾಗ ಮನೆಗ್ ದನ ನೋಡಿದ್ರೆ ಜಮೀನ್ ಮಾತ್ರ ಇರ್ಬೇಕು, ಅಂದ್ರೆ ವ್ಯವಸಾಯ ಮಾಡಬಾರ್ದು. ಅಂದ್ರೆ ಇವಾಗ ದನ ನೋಡ್ರೆ ಎಣ್ಣೆ ಕೊಡಲ್ಲ ಅಂತಾರೆ. ಹೋಗಪ್ಪ ಅವ್ರು ವ್ಯವಸಾಯ ಮಾಡ್ತಾರೆ, ನಮ್ ಹೆಣ್ಮಗು ಅವ್ನ ಬಾಧೆ ಬೀಳ್ಬೇಕು ಹೋಗಿ, ಆತರ ಎಲ್ಲ ಮಾತಾಡ್ತಾರೆ. ಏನಂದ್ರೆ ಇವಾಗ ಅನಾಥಾಶ್ರಮ ಈ ವೃದ್ಧಾಶ್ರಮ ಎಲ್ಲ ನೋಡ್ರಿ, ರೈತರ ತಂದೆ ತಾಯಿ ಯಾರು ಇಲ್ಲ. ಎಲ್ಲ ಈ ಅಫಿಷಿಯಲ್ ಕೆಲ್ಸಕ್ಕೆ ಹೋಗೋ ತಂದೆ ತಾಯಿಗಳೇ ಕರ್ಕೊಂಡೋಗಿ ಅಲ್ಲಿ ಬಿಟ್ಟಿದ್ದಾರೆ. ಅಂದ್ರೆ ರೈತರ ಮಕ್ಳು ಯಾವತ್ತೂ ಅಷ್ಟೇ ಎಲ್ಲಾರು ಚೆನ್ನಾಗ್ ನೋಡ್ಕೊಂತಾರೆ. ಏನ್ ಕೇಳ್ಕೊಂತೀನಿ ಅಂದ್ರೆ ರೈತರ ಮಕ್ಳಕ ದಯವಿಟ್ಟು ಹೆಣ್ ಕೊಡಿ. ನಮ್ಮ ಹೆಸರು ಅರುಣ್ ಅಂತ, ಇದ್ರ ಹೆಸರು ಗುಂಡ ಅನ್ಬಿಟ್ಟು. ಇದಕ್ಕೇನ್ ಹೆಸರೇನು ಇಟ್ಟಿಲ್ಲ. ನಮ್ಮ ಹೆಸರು ಶಾಂತ ಅಂದ್ಬಿಟ್ಟು. ಇದು ಅಂದ್ರೆ ಇದಕ್ಕೆ ಇನ್ನ ಹೆಸರೇನು ಇಟ್ಟಿಲ್ಲ. ಇನ್ನ ಹೆಸರು ಜಾತ್ರೆಯಲ್ಲಿ ಇಡೋಣ ಅಂದ್ಬಿಟ್ಟು. ಅಣ್ಣ ಇದು ಬಂಡೂರ್ ತಳಿ ಅನ್ಬಿಟ್ಟು. ಅಂದ್ರೆ ನಮ್ ಕಡೆ ಈ ತಳಿ ಇಲ್ಲ ಜಾಸ್ತಿ, ಅತಿ ಹೆಚ್ಚಾಗಿ ಈ ಮಳವಳ್ಳಿ, ಈ ಬನ್ನೂರು, ಈ ಸುತ್ತಮುತ್ತಲ್ಲಿ ಈ ತಳಿ ಹೆಚ್ಚಾಗಿ ಸಾಕ್ತಾರೆ. ಅಂದ್ರೆ ನಾವು ಒಂಥರ ನಮ್ದು ಏನೋ ಒಂಥರ ಶೋಕಿ ಖುಷಿಗೋಸ್ಕರ ಈ ತಳಿನ ತಂದು ನಾವು ಸಾಕ್ತಾ ಇದೀರಿ. ಈ ತಳಿನ ಈ ಒಬ್ಬೊಬ್ರಕ ಈಗ ಬೈಕ್ ಶೋಕಿ ಒಬ್ಬೊಬ್ರಕ್ ಇರುತ್ತೆ, ಒಬ್ಬೊಬ್ರಕ್ ಒಂದೊಂದರ ಶೋಕಿ. ನಮ್ಗೆ ಈ ತರ ಈ ಕುರಿ ಸಾಕೋ ಶೋಕಿ. ಇದು ಬೇರೆ ತಳಿಗೆ ಕಂಪೇರ್ ಮಾಡಿದ್ರೆ ಅಣ್ಣ ಇದ್ ನೋಡ್ಬೇಕು ಅಂದ್ರೆ ಬೇರೆ ತಳಿ ಮರಿಗಳಿಕ ಈ ತಳಿ ಮರಿಕ ಈ ನೋಡ್ರಿ, ಈ ಕತ್ತಾಗ್ಲಿ, ಈ ಕಾಲ್ ಮೇಲೆ ನೋಡ್ರಿ, ಕಾಲ್ ಮೇಲೆ ಎಲ್ಲ ಫುಲ್ಲು ಯಾವ ತರ ಪುಕ್ಕ ಬಂದಿದೆ, ಈ ಎದೆ ಕಟ್ಟಿ ಯಾವ ತರ ಇದೆ, ನೋಡಕ್ಕೆ ಒಂಥರ ಚಂದ. ಮೇಘದ ಗುಡುಗು, ನೀರಿನ ಹಾರು, ಪರಿಸರದ ಸುವಾಸನೆ, ಉಸಿರಿನ ಆನಂದ, ಪ್ಲಾಸ್ಟಿಕ್ ಬಣ ಬದಲಾಯಿಸುವೆವು, ಪರಿಶುದ್ಧ ಭೂಮಿ ನಮ್ಮ ಆರ್ಥಿಕತೆ.